ರೈತ ಬಾಂಧವರೇ ನಮಸ್ಕಾರ. ಇವತ್ತಿನ ಈ ವಿಡಿಯೋದಲ್ಲಿ ಸದೃಢ ಬೆಳೆಗೆ ಜಿಪ್ಸಮ್ ಅನ್ನ ಯಾವ ರೀತಿ ಬೆಳಿಬೇಕು ಅನ್ನೋದನ್ನ ನೋಡ್ಕೊಂಡು ಬರೋಣ. ಜಿಪ್ಸಮ್ ಬಿಳಿ ಅಥವಾ ಬೂದು ಬಣ್ಣದ ಒಂದು ಖನಿಜ. ಶುದ್ಧ ಜಿಪ್ಸಮ್ನಲ್ಲಿ 23% ಕ್ಯಾಲ್ಸಿಯಂ ಮತ್ತು 19%ನಷ್ಟು ಗಂಧಕ ಅಥವಾ ಸಲ್ಫರ್ ಇರ್ತದೆ. ಈ ಎರಡು ಅಂಶಗಳು ಬೆಳೆಗಳ ಆರೋಗ್ಯಕ್ಕೆ ಬೇಕೇ ಬೇಕು. ನೀರಿನಲ್ಲಿ ಒಂದು ಸುಲಭವಾಗಿ ಕರಗುವ ಖನಿಜ ಇದಾಗಿದ್ದು ಮಣ್ಣಿನಲ್ಲಿ ಸೋಡಿಯಂ ಅಂಶವನ್ನ ಕಡಿಮೆಗೊಳಿಸಲು ಸಹಕಾರಿ, ಗಿಡಗಳ ಬೆಳವಣಿಗೆಗೆ ಸಹಕಾರಿಯಾಗುತ್ತದೆ. ಬೆಳೆಗಳ ಬೇರುಗಳು ಸಾಮಾನ್ಯ ಬೆಳವಣಿಗೆ ಮತ್ತು ಅಭಿವೃದ್ಧಿಯಲ್ಲಿ ಇದು ಸಹಕಾರಿ. ಜಿಪ್ಸಮ್ ಅನ್ನ ಬಳಕೆ ಮಾಡೋದ್ರಿಂದ ಮಣ್ಣಿನಲ್ಲಿ ಲಭ್ಯವಿರುವ ಪೋಷಕಾಂಶಗಳನ್ನ ಅಂದರೆ ಸಾಮಾನ್ಯವಾಗಿ ಸಾರಜನಕ, ರಂಜಕ, ಪೊಟ್ಯಾಷಿಯಂ, ಕ್ಯಾಲ್ಸಿಯಂ ಮತ್ತು ಗಂಧಕದ ಲಭ್ಯತೆಯನ್ನ ಇದು ಹೆಚ್ಚಿಸುತ್ತದೆ. ಜಿಪ್ಸಮ್ ಮಣ್ಣಿನಲ್ಲಿ ಗಟ್ಟಿಯಾದ ಪದರದ ರಚನೆಯನ್ನು ತಡೆಗಟ್ಟುತ್ತದೆ ಹಾಗೂ ಮಣ್ಣಿನಲ್ಲಿ ನೀರಿನ ಇಂಗುವಿಕೆಯ ಸಾಮರ್ಥ್ಯವನ್ನ ಹೆಚ್ಚಿಗೆಗೊಳಿಸುತ್ತದೆ. ಎಣ್ಣೆಕಾಳು ಬೆಳೆಗಳು ಅಂದರೆ ಸೋಯಾಬೀನ್ ಇರಬಹುದು, ಸೂರ್ಯಪಾನ್ ಇರಬಹುದು, ಕಡಲೆ, ನೆಲಗಡಲೆ ಇರಬಹುದು, ಯಾವುದೇ ಈ ರೀತಿಯ ಎಣ್ಣೆಕಾಳಿನ ಬೆಳೆಗಳಿಗೆ ಇದನ್ನ ಹಾಕೋದ್ರಿಂದ ಕಾಳು ಜೊಳ್ಳಾಗುವುದು ಕಡಿಮೆ ಆಗ್ತದೆ ಹಾಗೂ ಕಾಳಿನಲ್ಲಿ ಎಣ್ಣೆ ಅಂಶ ಹೆಚ್ಚಾಗುವುದರಿಂದ ಕಾಳಿನ ತೂಕವು ಜಾಸ್ತಿಯಾಗಿ ಇಳುವರಿ ಹೆಚ್ಚಾಗ್ತದೆ. ಒಂಥರ ಅತಿ ಕಡಿಮೆ ಖರ್ಚಿನಲ್ಲಿ ಅಧಿಕ ಇಳುವರಿ ಪಡೆಯುವ ಮಾರ್ಗಗಳಲ್ಲಿ ಇದು ಒಂದಾಗಿದೆ. ಅಕಾಲಿಕ ಹೂವು, ಮೊಗ್ಗು, ಹಣ್ಣು ಉದುರುವುದು, ಕಾಂಡದ ಬಲಹೀನತೆಯನ್ನ ತಡೆಗಟ್ಟುತ್ತದೆ. ಇನ್ನು ಜಿಪ್ಸಮ್ನಲ್ಲಿರುವ ಸಲ್ಫರ್ ಬೆಳೆಗಳಿಗೆ ಸಾರಜನಕ ಹಾಗೂ ಅಮೈನೋ ಆಮ್ಲಗಳ ಉತ್ಪಾದನೆಗೆ ಸಹಕಾರಿಯಾಗುತ್ತದೆ. ಮಣ್ಣಿನ ಸವಕಳಿ ಹೊಂದಿರುವ ಜಮೀನುಗಳಿಗೆ ಜಿಪ್ಸಮ್ ಅನ್ನ ಸ್ವಲ್ಪ ಪ್ರಮಾಣದ ಸುಣ್ಣ ಹಾಗೂ ಸಾವಯವ ಗೊಬ್ಬರದೊಟ್ಟಿಗೆ ಕಲಸಿ ಹಾಕಬೇಕು. ಕಲುಷಿತ ನೀರಿನಿಂದ ಮಣ್ಣಿಗೆ ಸೇರಿಸಬಹುದಾದ ವಿಷಕಾರಿ ಖನಿಜಗಳು ಗಿಡಗಳನ್ನ ಸೇರೋದನ್ನ ಇದು ತಡೆಗಟ್ಟುತ್ತದೆ. ಜಿಪ್ಸಮ್ ಕ್ಯಾಲ್ಸಿಯಂನ ಪ್ರಮುಖ ಮೂಲವಾಗಿದ್ದು ಮಣ್ಣು ಜೇಡಿ ಕಣಗಳಿಗೆ ಸಾವಯವ ವಸ್ತುಗಳನ್ನು ಬಂಧಿಸುತ್ತದೆ. ಇದರಿಂದ ನೀರು ಹಿಡಿಯುವ ಸಾಮರ್ಥ್ಯವು ಮಣ್ಣಿನಿಂದ ಹೆಚ್ಚಾಗುತ್ತದೆ. ಜೊತೆಗೆ ಮಣ್ಣಿನ ಕಣಗಳಲ್ಲಿ ಸ್ಥಿರತೆಯನ್ನು ಒದಗಿಸುತ್ತದೆ ಮತ್ತು ಮಣ್ಣಿನಲ್ಲಿ ಗಾಳಿಯನ್ನು ನಿರ್ವಹಿಸುವಂತೆ ಇದು ಮಾಡುತ್ತದೆ. ಗಿಡಗಳಿಗೆ ಕ್ಯಾಲ್ಸಿಯಂ ಕೊರತೆಯಾದಾಗ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗುತ್ತವೆ. ಇದರಿಂದ ಸಸ್ಯಗಳ ಬೆಳವಣಿಗೆ ಸ್ಥಗಿತಗೊಳ್ಳದೆ ಇರದೇ ಇರುವುದಕ್ಕೆ ಜಿಪ್ಸಮ್ ಕ್ಯಾಲ್ಸಿಯಂ ಲಭ್ಯತೆಗೆ ಸಹಾಯ ಮಾಡುತ್ತದೆ. ಅದೇ ರೀತಿ ಕ್ಷಾರೀಯ ಮಣ್ಣಿನ ಸುಧಾರಣೆಗೆ ಒಳ್ಳೆಯ ಕಾರ್ಯ ಮಾಡುತ್ತದೆ. ಇಳುವರಿಯನ್ನು ಹೆಚ್ಚಿಸುವ ಜೊತೆಗೆ ಬೆಳೆಯ ಇಳುವರಿಯನ್ನ ಗುಣಮಟ್ಟವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಜಿಪ್ಸಮ್ ಅನ್ನು ಮಣ್ಣಿನಲ್ಲಿ ಹಾಕಿದಾಗ ಇದರಲ್ಲಿರುವ ಗಂಧಕದ ಪ್ರಮಾಣ ಮಣ್ಣಿನಿಂದ ಉಂಟಾಗಬಹುದಾದ ರೈತ ಬಾಂಧವರೇ ನಮಸ್ಕಾರ. ಸದೃಢ ಬೆಳೆಗೆ ಜಿಪ್ಸಮ್ ಅನ್ನ ಯಾವ ರೀತಿ ಬೆಳಿಬೇಕು ನೋಡ್ಕೊಂಡು ಬರೋಣ. ಬನ್ನಿ, ಜಿಪ್ಸಮ್ ಬಿಳಿ ಅಥವಾ ಬೂದು ಬಣ್ಣದ ಭೂಮಿಗೆ ಹಾಕಬೇಕು. ಶುದ್ಧ ಜಿಪ್ಸಮ್ನಲ್ಲಿ 23% ಕ್ಯಾಲ್ಸಿಯಂ ಮತ್ತು 19 ಬಾರಿ ನೀವು ಯಾವಾಗ ಗೊಬ್ಬರವನ್ನ ಬೆಳೆಗಳಿಗೆ ಕೊಡ್ತಾ ಇರ್ತೀರಿ, ಈ ಎರಡು ಅಂಶಗಳು ಬೆಳೆಗಳ ಆರೋಗ್ಯಕ್ಕೆ ಎಷ್ಟು ಪ್ರಮಾಣದಲ್ಲಿ ಕೊಡಬೇಕು. ನೀರಿನಲ್ಲಿ ಒಂದು ಸಾಮಾನ್ಯವಾಗಿ ಕರಗುವ ಮಣ್ಣಿನ ಪರೀಕ್ಷೆ ಇದಾಗಿದ್ದು ಮಣ್ಣಿನಲ್ಲಿ ಸೋಡಿಯಂ ಅಂಶವನ್ನು ಸಾಮಾನ್ಯ ಕಡಿಮೆಗೊಳಿಸಲು 1 ರಿಂದ 2 ಬೆಳವಣಿಗೆಗೆ ಎಕರೆಗೆ ಕೊಡಬಹುದು. ಧನ್ಯವಾದ.